ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ WPL 2025 RCB ವುಮೆನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಮ್ಯಾಚ್ ನಡೀತಿದೆ. ಹೆಡ್ ಟು ಹೆಡ್ ಸ್ಟಾಟ್ಸ್ ಯಾವ ರೀತಿ ಇದೆ, ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಪಿಚ್ ರಿಪೋರ್ಟ್ ಏನು, ಪ್ರತಿಯೊಂದನ್ನು ವಿಡಿಯೋ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರು, ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ನೋಡಿ ಇವತ್ತು RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಿದೆ. ಫುಲ್ ಸ್ಟೇಡಿಯಂ ಇರುತ್ತೆ ಗುರು. RCB ಗೆ ಸಪೋರ್ಟ್ ಯಾವ ರೀತಿ ಇದೆ ಅಂದ್ರೆ ಒಂದು ಟಿಕೆಟ್ ಕೂಡ ಸಿಗ್ತಿಲ್ಲ ಅಂತ ಪರಿಸ್ಥಿತಿ. ಅಂದ್ರೆ ಇವಾಗ 3 ಮ್ಯಾಚ್ ಆಡ್ತಾರೆ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. 3 ಮ್ಯಾಚ್ ಅಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ, ಯಾವುದು ಕೂಡ ಸಿಗಲ್ಲ. ನೋಡಿ RCB ಫ್ಯಾನ್ಸ್ ಯಾವ ರೀತಿ ಇದಾರೆ ಅಂತ. WPL ಗೂ ಕೂಡ ಈ ರೀತಿ ಸಪೋರ್ಟ್ ಬರುತ್ತಿದೆ. ಲಾಸ್ಟ್ ಇಯರ್ RCB ಕಪ್ ಗೆದ್ಮೇಲಂತೂ ಇನ್ನೂ ಜಾಸ್ತಿ ಕ್ರೇಜ್ ಇನ್ನೂ ಜಾಸ್ತಿ ಆಗಿದೆ RCB ಫ್ಯಾನ್ಸ್ದು. RCB ಫ್ಯಾನ್ಸ್ದೇ ಜಾಸ್ತಿ ಕ್ರೇಜ್, ಬೇರೆ ಟೀಮಿಗೆಲ್ಲ ಹೋಲಿಕೆ ಮಾಡಿದ್ರೆ ಏನೇನು ಇಲ್ಲ ಆ ಟೀಮ್ಗಳು. RCB ಫ್ಯಾನ್ಸ್ದೇ ಜಾಸ್ತಿ ಕ್ರೇಜ್ ಇರೋದು. ಫುಲ್ ಸ್ಟೇಡಿಯಂ ತುಂಬಿರುತ್ತೆ, ಫುಲ್ ಸಪೋರ್ಟ್ ಇರುತ್ತೆ RCB ಟೀಮಿಗೆ. ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡೋದಾದ್ರೆ RCB ಮತ್ತೆ ಮುಂಬೈ ಇಂಡಿಯನ್ಸ್ 5 ಮ್ಯಾಚ್ ಆಡಿದ್ದಾರೆ. 5 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ದಿದೆ, 2 ಮ್ಯಾಚ್ RCB ಗೆದ್ದಿದ್ದಾರೆ. ಫಸ್ಟ್ ಸೀಸನ್ ಅಲ್ಲಿ WPL 2020 2 ಮ್ಯಾಚ್ ಕೂಡ RCB ಸೋತಿರ್ತಾರೆ, ಮುಂಬೈ ಇಂಡಿಯನ್ಸ್ ಗೆದ್ದಿರ್ತಾರೆ. WPL 2024 ಲಾಸ್ಟ್ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ದಿರ್ತಾರೆ, ಸೆಕೆಂಡ್ ಮ್ಯಾಚ್ RCB ಗೆಲ್ತಾರೆ, ಮತ್ತೆ ಎಲಿಮಿನೇಟರ್ ಅಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ನ ಬೀಟ್ ಮಾಡಿ RCB ಗೆದ್ದಿರ್ತಾರೆ. 5 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಮುಂಬೈ ಇಂಡಿಯನ್ಸ್, 2 ಮ್ಯಾಚ್ RCB ಗೆದ್ದಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ RCB ಗೆ ಎಡ್ಜ್ ಅಂತ ಹೇಳ್ತೀನಿ ಗುರು. ಈ ಸೀಸನ್ ಅಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ RCB ಫಸ್ಟ್ ಮ್ಯಾಚ್ ರೆಕಾರ್ಡ್ ಚೇಸ್ 202 ರನ್ ಹೊಡೆದ್ಬಿಟ್ಟು ರೆಕಾರ್ಡ್ ಮಾಡ್ತಾರೆ. ಅದು ಇನ್ನೂ 9 ಬಾಲ್ ಸ್ಪೇರ್ ಇದ್ದಂಗೆ ಹೊಡೆದ್ಬಿಟ್ಟು ರೆಕಾರ್ಡ್ ಮಾಡ್ತಾರೆ. ಸೆಕೆಂಡ್ ಮ್ಯಾಚ್ ಅಲ್ಲಿ ಕನ್ವಿನ್ಸಿಂಗ್ ವಿಕ್ಟರಿ 15-16 ಓವರ್ ಅಲ್ಲೇ ಮುಗಿಸ್ಬಿಡ್ತಾರೆ ಮ್ಯಾಚ್ ನ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಟೀಮ್ ಬೌಲಿಂಗ್ ಸಖತ್ತಾಗಿ ಮಾಡುತ್ತೋ ಆ ಟೀಮೇ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಟಿಂಗ್ ಪರಡೈಸ್, ಜಾಸ್ತಿ 6 4 ಎಲ್ಲ ನೋಡ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಮತ್ತೆ ಹೈ ಸ್ಕೋರ್ ಗೇಮ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 166 ಇದೆ, ಬಟ್ 200 ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೋ 200 ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೌಲಿಂಗ್ ಯಾವ ಟೀಮ್ ಚೆನ್ನಾಗಿ ಮಾಡುತ್ತೋ ಅವರೇ ಗೆಲ್ಲೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಏನ್ ಅನ್ಸ್ತಿದೆ, ಇವತ್ತು RCB ಗೆಲ್ತಾರ ಅಥವಾ ಮುಂಬೈ ಇಂಡಿಯನ್ಸ್ ಗೆಲ್ತಾರ? ನೋಡಿ, ಮುಂಬೈ ಇಂಡಿಯನ್ಸ್ ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಬಾಲ್ ಅಲ್ಲಿ ಸೋಲ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಅದು ರನ್ಔಟ್ ಎಲ್ಲ ಕಾಂಟ್ರವರ್ಸಿ ಆಗುತ್ತೆ, ಬೇಲ್ 2 ಡಿಸ್ಲಾಜ್ ಆಗಬೇಕು, ಅವಾಗಲೇ ಅದು ರನ್ಔಟ್ ಅಂತ ಎಲ್ಲ ತೀರ್ಮಾನ ಮಾಡಿ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತಾರೆ. ಸೆಕೆಂಡ್ ಮ್ಯಾಚ್ ಅಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಕನ್ವಿನ್ಸಿಂಗ್ ವಿಕ್ಟರಿ ತಗೊಳ್ತಾರೆ ಮುಂಬೈ ಇಂಡಿಯನ್ಸ್. ಇವತ್ತೇನಾಗ್ಬೋದು, ಮುಂಬೈ ಇಂಡಿಯನ್ಸ್ ಗೆಲ್ತಾರ, RCB ಗೆಲ್ತಾರ? ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸ್ಮೃತಿ ಮಂದನ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ. ಸಖತ್ತಾಗಿರುತ್ತೆ ಇವತ್ತು ಮ್ಯಾಚ್ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ನೋಡ್ತಾ ಹೋಗೋಣ. RCB ಸೇಮ್ ಪ್ಲೇಯಿಂಗ್ 11 ಇರುತ್ತೆ ಅಂತಾನೆ ಅಂದ್ಕೊಳ್ತೀನಿ. ಸ್ಮೃತಿ ಮಂದಾನ ಮತ್ತೆ ಡ್ಯಾನಿ ಬ್ಯಾಟ್ ಅವರು ಓಪನಿಂಗ್ ಬರ್ತಾರೆ. ಎಲಿಸ್ ಪೆರಿ, ರಾಘವಿ ಬಿಸ್ಟ್, ರಿಚಾ ಘೋಷ್, ಕನಿಕಾ ಆಹುಜಾ ಇದು ಬ್ಯಾಟಿಂಗ್ ಆರ್ಡರ್ ಅಂತ ಹೇಳಿದೆ. ಜೆ ವೆರಂ ಬರ್ತಾರೆ ಲೆಗ್ ಸ್ಪಿನ್ನರ್ ಆಗಿ. ಅದಾದ್ಮೇಲೆ ಇವರು ಏಕ್ತಾ ಬಿಸ್ಟ್ ಅವರು ಬರ್ತಾರೆ, ಕಿಮ್ ಗಾರ್ತ್ ಅವರು ಇದ್ದಾರೆ, ಮತ್ತೆ ಜೋಶಿತಾ ವಿಜಯ್ ಮತ್ತೆ ರೇಣುಕಾ ಸಿಂಗ್. ಇದು ಪ್ಲೇಯಿಂಗ್ 11 ಇರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ RCB ಇದು. ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಕೂಡ ಲಾಸ್ಟ್ ಮ್ಯಾಚ್ ಕನ್ವಿನ್ಸಿಂಗ್ ವಿಕ್ಟರಿ ತಗೊಂಡಿದ್ದಾರೆ. 5 ವಿಕೆಟ್ ವಿಕ್ಟರಿ ಬಂದಿದೆ ಗುಜರಾತ್ ಜೈಂಟ್ಸ್ ಮೇಲೆ. 15.3 ಓವರ್ ಅಲ್ಲೇ ಗೆದ್ದು ಬಿಡ್ತಾರೆ. ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಅಂತಾನೆ ಹೇಳ್ಬೋದು. 5 ವಿಕೆಟ್ ವಿಕ್ಟರಿ ಮತ್ತೆ ಜಾಸ್ತಿ ಬಾಲ್ ಸ್ಪೇರ್ ಇದ್ದಾಗಲೇ ಮ್ಯಾಚ್ ನ ಗೆಲ್ತಾರೆ. ಅವರು ಕೂಡ ಸೇಮ್ ಪ್ಲೇಯಿಂಗ್ 11 ನ ಕಣಕ್ಕೆ ಇಳಿಸಬಹುದು ಅಂತ ನನಗೆ ಅನಿಸ್ತಿದೆ. ನೋಡಿ, ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಹಸ್ತಿಕಾ ಭಾಟಿಯಾ ಮತ್ತೆ ಹ್ಯಾಲಿ ಮ್ಯಾಥ್ಯೂಸ್ ಅವರು ಬರ್ತಾರೆ. ಅದಾದ್ಮೇಲೆ ನ್ಯಾಕ್ಸ್ ಕಿವರ್ ಬ್ರೆಂಟ್, ಹರ್ಮನ್ ಪ್ರೀತ್ ಕೌರ್, ಅಮೇಲಿಯಾ ಕರ್, ಸಜನಾ, ಅಮನ್ಜೋತ್ ಕೌರ್, ಗುಣಲನ್, ಸಂಸ್ಕೃತಿ ಗುಪ್ತಾ, ಶಬ್ನಮ್ ಇಸ್ಮೇಲ್ ಮತ್ತೆ ಪರುಣಿಕಾ ಸಿಸೋಡಿಯಾ. ಈ ರೀತಿ ಇರುತ್ತೆ ಇವತ್ತು ಪ್ಲೇಯಿಂಗ್ 11 ಅಂತ ನನಗನ್ನಿಸ್ತಿದೆ. ಮತ್ತೆ ನೋಡಿ, ಇಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಶಬ್ನಮ್ ಇಸ್ಮೇಲ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಈ ಸೀಸನ್ ಅಲ್ಲಿ. ಅವರು ಥ್ರೆಟ್ ಆಗ್ಬೋದು RCBಗೆ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮತ್ತೆ ಈ ಸೀಸನ್ ಅಲ್ಲಿ ಆಡ್ತಿರೋ ರೀತಿ ನೋಡಿದ್ರೆ ಇವತ್ತು RCB ಗೆಲ್ಲೋದಂತೂ ಖಚಿತ ಅಂತಾನೆ ಹೇಳ್ಬೋದು. ಮತ್ತೆ ಫ್ಯಾನ್ಸ್ ಕಡೆಯಿಂದನೂ ಫುಲ್ ಸಪೋರ್ಟ್ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ನಿಮಗೆ ಏನಿಸ್ತಿದೆ, ಇವತ್ತು ಯಾರು ಗೆಲ್ಬಹುದು? ಮುಂಬೈ ಇಂಡಿಯನ್ಸ್ ಗೆಲ್ತಾರ ಅಥವಾ RCB ಗೆಲ್ತಾರ? ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.